ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು, ಈ ಒಂದು ಅಧಿಸೂಚನೆ 11/3/2024ನೇ ತಾರೀಕು ಬಿಡುಗಡೆಯಾಗಿದೆ. ಸಹಾಯಕ ಹುದ್ದೆಗಳಿಗೆ ಈ ಒಂದು ಅಧಿಸೂಚನೆ ಬಿಡುಗಡೆಯಾಗಿದ್ದು, ಹುದ್ದೆಗಳ ವಿವರ ಬಗ್ಗೆ ನೋಡುವುದಾದರೆ ಜನರಲ್ ಮೆರಿಟ್ ಈ ಒಂದು ಅಭ್ಯರ್ಥಿಗಳಿಗೆ 9 ಹುದ್ದೆಗಳು ಖಾಲಿ ಇದ್ದು, ಅದರಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 3 ಹುದ್ದೆಗಳು ಖಾಲಿ ಇವೆ. ಹಾಗೆ ರೂರಲ್ ಕ್ಯಾಂಡಿಡೇಟ್ಗೆ 3 ಹುದ್ದೆ, ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೆ 1 ಹುದ್ದೆಗಳು ಖಾಲಿ ಇವೆ. ಮತ್ತು SC ಅಭ್ಯರ್ಥಿಗಳಿಗೆ 3 ಹುದ್ದೆಗಳು ಖಾಲಿ ಇದ್ದು, ಮಹಿಳಾ ಅಭ್ಯರ್ಥಿಗಳಿಗೆ 1 ಹುದ್ದೆ ಹಾಗೂ ರೂರಲ್ ಕ್ಯಾಂಡಿಡೇಟ್ಗೆ 1 ಹುದ್ದೆಗಳು ಖಾಲಿ ಇವೆ. ಮತ್ತು ST ಅಭ್ಯರ್ಥಿಗಳಿಗೆ 2 ಹುದ್ದೆ ಖಾಲಿ ಇದ್ದು, ಮಹಿಳಾ ಅಭ್ಯರ್ಥಿಗಳಿಗೆ 1 ಹುದ್ದೆ ಖಾಲಿ ಇವೆ. ಹಾಗೆ ಕ್ಯಾಟಗರಿ 1 ಈ ಒಂದು ಅಭ್ಯರ್ಥಿಗಳಿಗೆ 1 ಹುದ್ದೆ ಖಾಲಿ ಇದೆ. ಹಾಗೆ ಕ್ಯಾಟಗರಿ 2A 2 ಹುದ್ದೆಗಳು ಖಾಲಿ ಇದ್ದು, 1 ಮಹಿಳಾ ಅಭ್ಯರ್ಥಿಗಳಿಗೆ ಖಾಲಿ ಇದೆ. ಹಾಗೆ ಕ್ಯಾಟಗರಿ 2A ಅಭ್ಯರ್ಥಿಗಳಿಗೆ 1 ಹುದ್ದೆಗಳು, ಹಾಗೆ ಕ್ಯಾಟಗರಿ 3A ಅಭ್ಯರ್ಥಿಗಳಿಗೆ 1 ಮತ್ತು ಕ್ಯಾಟಗರಿ 3B ಅಭ್ಯರ್ಥಿಗಳಿಗೆ 1 ಹುದ್ದೆಗಳು ಖಾಲಿ ಇದ್ದು, ಒಟ್ಟು 20 ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಹಾಗೆ ಈ ಎಲ್ಲ ಹುದ್ದೆಗಳಿಗೆ ಸ್ಯಾಲರಿ ಬಗ್ಗೆ ನೋಡುವುದಾದರೆ 30,000ದಿಂದ 58,000ದವರೆಗೆ ಈ ಒಂದು ಅಭ್ಯರ್ಥಿಗಳಿಗೆ ಮಾಸಿಕ ವೇತನವನ್ನು ನಿಗದಿಪಡಿಸಿರುತ್ತಾರೆ. ಹಾಗೆ ಇದಕ್ಕೆ ಕ್ವಾಲಿಫಿಕೇಷನ್ ಬಗ್ಗೆ ನೋಡುವುದಾದರೆ ಮಸ್ಟ್ ಪಾಸಸ್ ಡಿಗ್ರಿ ಆಫ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ. ಸೊ ಯಾವುದೇ ಪದವಿ ಪಾಸ್ ಆಗಿರಬೇಕು ಈ ಒಂದು ಹುದ್ದೆಗಳಿಗೆ. ಹಾಗೆ ಇದಕ್ಕೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ನೋಡುವುದಾದರೆ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ 600 ರೂಪಾಯಿ ಇರುತ್ತೆ. ಹಾಗೆ ಕ್ಯಾಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಹಾಗೆ SC ST ಕ್ಯಾಟಗರಿ 1 ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಎಕ್ಸ್ ಸರ್ವಿಸ್ಮೆನ್ ಅಂತ ಈ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ಹಾಗೆ ದ ಮ್ಯಾಕ್ಸಿಮಮ್ ಏಜ್ ಪ್ರಿಸ್ಕ್ರೈಬ್ಡ್ ಫಾರ್ ಅಪ್ಲೈಯಿಂಗ್ ದ ಪೋಸ್ಟ್ ಆಫ್ ಸರ್ವಿಸ್ ಪರ್ಸನಲ್ ಈ ಒಂದು ಹುದ್ದೆಗಳಿಗೆ 40 ಇಯರ್ ಅಂದರೆ 40 ಇಯರ್ಸ್ ಏಜ್ ಆಗಿರಬೇಕಂತ ಹೇಳ್ತಿದ್ದಾರೆ, ಅಂದರೆ ಅವ್ರ ಮೇಲ್ಗಡೆ. ಹಾಗೆ ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ ಶಾಲ್ ಬಿ ಬೇಸ್ಡ್ ಆನ್ ದ ರಿಟನ್ ಟೆಸ್ಟ್. ದ ಶಾರ್ಟ್ ಲಿಸ್ಟೆಡ್ candidates based on the order of merit shall be called for verification of original in the ratio of 1:5 of for each post based on the roster. ಸೊ ಇಲ್ಲಿ ರಿಟರ್ನ್ ಟೆಸ್ಟ್ ತಗೊಳ್ತಾರೆ, ಅದ್ರ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿಬಿಡ್ತಾರೆ. ಸೊ ಶಾರ್ಟ್ ಲಿಸ್ಟ್ ಮಾಡಬೇಕಂದ್ರೆ ಯಾವ ಥರ ಅಂದರೆ ಅಲ್ಲಿ ನಿಮಗೆ ಮೆರಿಟು ಕನ್ಸಿಡರ್ ಮಾಡ್ತಾರೆ. ಒಂದು ನೀವು ರಿಟರ್ನ್ ಟೆಸ್ಟ್ ತೊಗೊಂಡಿರೋದು ಹಾಗೆ ನಿಮ್ಮದು ಕ್ಯಾಸ್ಟ್ ಕನ್ಸಿಡರ್ ಮಾಡಿಬಿಟ್ಟು 1:5 ಕರೀತಾರೆ. ಸ್ನೇಹಿತರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/4/2024 ಆಗಿರುತ್ತೆ. ಸ್ನೇಹಿತರೆ, ಇದರ PDF ಲಿಂಕ್ ನಮ್ಮ ಜಾಬ್ ಸೆಂಟರ್ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರುತ್ತೇವೆ. ಹಾಗೆ ಇದರ ಅಪ್ಲೈ ಲಿಂಕ್ ಹಾಗೂ ವೆಬ್ಸೈಟ್ ಲಿಂಕ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇವೆ.